ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ಗೆ ರೈತ ಸಂಘದ ಬೆಂಬಲ ಕೂಡ ಸಿಗ್ತಾ ಇದೆ. ಕಿತ್ತೂರು ಖಾನಾಪುರದ ರೈತ ಮುಖಂಡರು ಅಂಜಲಿ ಪರವಾಗಿ ಪ್ರಚಾರವನ್ನ ಮಾಡಿದ್ದಾರೆ. ಅಂಜಲಿ ನಿಂಬಾಳ್ಕರ್ ಅವರೊಂದಿಗೆ ರೈತ ಮುಖಂಡರು ಸಮಾಲೋಚನೆ ಕೂಡ ನಡೆಸಿದ್ದಾರೆ. ಈಗಾಗಲೇ ಖಾನಾಪುರದಾದ್ಯಂತ ಕೂಡ ಅಂಜಲಿ ನಿಂಬಾಳ್ಕರ್ ಅವರು ಪ್ರಚಾರವನ್ನ ಕೈಗೊಂಡಿದ್ದಾರೆ. ಅಂಜಲಿ ನಿಂಬಾಳ್ಕರ್ಗೆ ಈಗ ರೈತ ಸಂಘದ ಮುಖಂಡರು ಕೂಡ ಸಾಥ್ ಕೊಟ್ಟಿದ್ದಾರೆ. ರೈತ ಸಂಘದ ಮುಖಂಡರೊಂದಿಗೆ ಸಮಾಲೋಚನೆ ನಡೆಸಿದ್ದಾರೆ ಅಂಜಲಿ. ಬಿಜೆಪಿ ರೈತರಿಗಾಗಿ ಏನೂ ಮಾಡಿಲ್ಲ, ಕಾಂಗ್ರೆಸ್ ರೈತರ ಹಿತವನ್ನ ಕಾಪಾಡ್ತಾ ಇದೆ. ಹಿಂದಿನ ಸಂಸದ ಅನಂತಕುಮಾರ್ ಹೆಗಡೆ ಖಾನಾಪುರ ಭಾಗಕ್ಕೆ ಬಂದೇ ಇಲ್ಲ. ಹಾಗಾಗಿ ಕಾಂಗ್ರೆಸ್ ಅಭ್ಯರ್ಥಿ ಈಗ ಅಂಜಲಿ ನಿಂಬಾಳ್ಕರ್ ನಮ್ಮನ್ನೇ ಗೆಲ್ಸಿ ಅಂತ ಮತಯಾಚನೆ ಮಾಡಿದ್ದಾರೆ. ಶಾಸಕಿ ಆಗಿದ್ದಾಗ ಅಂಜಲಿ ನಿಂಬಾಳ್ಕರ್ ರೈತರ ಕಷ್ಟವನ್ನ ಆಲಿಸಿದ್ದಾರೆ. ಅಂಜಲಿ ಗೆಲುವಿಗಾಗಿ ಶ್ರಮಿಸೋಣ ನಾವು ಅಂತ ರೈತ ಮುಖಂಡರು ಇದೇ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಅಂಜಲಿ ನಿಂಬಾಳ್ಕರ್ ಅವರ ಪರವಾಗಿ ಈಗ ರೈತ ಸಂಘವು ಕೂಡ ಪ್ರಚಾರ ಕೇಳಿದಿರುವಂತದ್ದು. ರೈತ ಸಂಘದ ಮುಖಂಡರು ನನ್ನ ಜೊತೆ ಇದ್ದಾರೆ, ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ಅಂಜಲಿ ನಿಂಬಾಳ್ಕರ್ ಅವರಿಗೆ ತಮ್ಮ ಬೆಂಬಲವನ್ನು ಕೊಟ್ಟಿದ್ದೀರಿ. ಈಗಾಗಲೇ ತಾವು ಕೂಡ ಪ್ರಚಾರ ಕಾರ್ಯದಲ್ಲಿ ಅವರ ಸಭೆಯಲ್ಲಿ ಬಹಿರಂಗವಾಗಿ ಭಾಗವಹಿಸ್ತಾ ಇದ್ದೀರಿ. ಯಾವ ಕಾರಣಕ್ಕಾಗಿ ಅಂಜಲಿ ನಿಂಬಾಳ್ಕರ್ ಅವರನ್ನ ಬೆಂಬಲಿಸ್ತಾ ಇದ್ದೀರಿ? ಕಾರಣ ಇಷ್ಟೇ, ಖಾನಾಪುರ ಮತ್ತು ಕಿತ್ತೂರು ಎರಡು ಮತಕ್ಷೇತ್ರಗಳು ಕೆನರಾ ಲೋಕಸಭಾ ಮತಕ್ಷೇತ್ರದಲ್ಲಿರುವುದರಿಂದ ಇವು ಜಿಲ್ಲೆ ಕಾರವಾರ ಜಿಲ್ಲೆ, ಅದು ಕಾರವಾರ ಜಿಲ್ಲೆಗೆ ಸೀಮಿತ ಮಾತ್ರ ಮಾಡ್ತಾ ಇದ್ದಾರೆ. ನಮ್ಮ ಪೂರ್ವ ಭಾಗದಲ್ಲಿರುವ ಈ ಕಿತ್ತೂರು ಮತ್ತು ನಮ್ಮ ಖಾನಾಪುರ ಕ್ಷೇತ್ರಕ್ಕೆ ಈವರೆಗೂ ಕೂಡ ಯಾವುದೇ ಅಭಿವೃದ್ಧಿಯನ್ನು ಕಂಡಿಲ್ಲ. ಮತ್ತೆ ನಿಜವಾಗ್ಲೂ ಹೇಳಬೇಕಂದ್ರೆ ರೈತ ಸಂಘಟನೆಗಳು ಇವತ್ತಿನ ದಿನ ಕಾಂಗ್ರೆಸ್ಗೆ ಬೆಂಬಲ ನೀಡಲಿಕ್ಕೆ ಮುಖ್ಯವಾದ ಕಾರಣ ಏನಪ್ಪ ಅಂತಂದ್ರೆ, ತಾವು ಮಾಧ್ಯಮದವರಿಗೂ ಗೊತ್ತಿರಬಹುದು, ದೆಹಲಿಯ ಜಂತರ್ ಮಂತರ್ನಲ್ಲಿ ಸತತವಾಗಿ 3 ವರ್ಷಗಳ ಕಾಲ ನಾವು ಹೋರಾಟ ಮಾಡಿದ್ರೂ ಕೂಡ ಒಬ್ಬ ಪ್ರಧಾನಿಯಾದಂಥವರು ಸೌಜನ್ಯಕ್ಕಾದರೂ ಆ ರೈತರ ಜೊತೆ ಬಂದು ರೈತರಿಗೆ ನೀವು ಯಾಕೆ ಹೋರಾಟ ಮಾಡ್ತಾ ಇದ್ದೀರಪ್ಪ ಅಂತ ಕೇಳುವಂತ ಸೌಜನ್ಯ ಕೂಡ ತೋರಿಸಲಿಲ್ಲ. ಮತ್ತೆ ಹಲವಾರು ಕೃಷಿ ಕಾನೂನುಗಳು ಇವತ್ತಿನ ದಿನ ನಮ್ಮ ರೈತ ಕುಲಕ್ಕೆ ಬಹಳ ಮಾರಕವಾದವು. ಆಮೇಲೆ ಇನ್ನೂ ಒಂದು ಹೇಳಬೇಕಂತಂದ್ರೆ, ರೈತ ಕೃಷಿಯಿಂದ ಆತ್ಮಹತ್ಯೆ ಮಾಡಿಕೊಳ್ಳಕತ್ರ ಇವತ್ತಿನವರೆಗೂ ಉಡಾಪೆ ಉತ್ತರಗಳನ್ನು ಕೊಡುವಂತ ಈ ಸರ್ಕಾರಗಳು. ಯಾಕಪ್ಪ ಅಂತಂದ್ರೆ, ರೈತ ಇವತ್ತು ಊರ್ಲ್ ಹಾಕೊಂಡು ಸತ್ರ ಇಲ್ಲ ಅವನ ವೈಯಕ್ತಿಕ ಕಾರಣಕ್ಕೆ ಸತ್ತಂತೆ ಕೇಂದ್ರ ಸರ್ಕಾರ ಹೇಳುವಂತದ್ದು. ಮತ್ತೆ ಕರ್ನಾಟಕ ರಾಜ್ಯವು ಎರಡನೇ ಸ್ಥಾನದಲ್ಲಿದೆ ಟ್ಯಾಕ್ಸ್ ಕಟ್ಟಲಿಕ್ಕೆ, GST ಟ್ಯಾಕ್ಸ್ ಕಟ್ಟಲಿಕ್ಕೆ 2ನೇ ಸ್ಥಾನದಲ್ಲಿದೆ ಭಾರತ ದೇಶದಲ್ಲಿ. ಆದ್ರೆ ಅದನ್ನು ಅನುದಾನ ತಗೊಳ್ಳೋದು 17ನೇ ಸ್ಥಾನದಲ್ಲಿದೆ. 25 ಜನ ಎಂಪಿಗಳನ್ನು ನಾವು ಆರಿಸಿ ಕಳಿಸಿದ್ದೀವಿ. ಆರಿಸಿ ಕಳಿಸಿದ್ರೂ ಕೂಡ ಇವತ್ತಿನವರೆಗೂ ಒಬ್ಬರು ಎಂಪಿಗಳು ಧ್ವನಿ ಎತ್ತಿ ಲೋಕಸಭೆಯಲ್ಲಿ ಧ್ವನಿ ಎತ್ತಿ ನಾವು ಕರ್ನಾಟಕಕ್ಕೆ ಅನುದಾನ ಇವತ್ತಿನವರೆಗೂ ಯಾರು ಕೊಡಿಸುವಂತ ಕೆಲಸ ಮಾಡಲಿಲ್ಲ. ಮತ್ತ್ಯಾಕೆ ನಾವು ಬಿಜೆಪಿಗೆ ವೋಟ್ ಹಾಕಬೇಕು ಅನ್ನುವಂತ ಒಂದು ಒಮ್ಮತದಿಂದ ನಿರ್ಣಯ ತಗೊಂಡು ಇವತ್ತು ರೈತರಿಗೆ ಏನಾದರೂ ಸ್ವಲ್ಪ ಉಪಯೋಗ ಕಾಂಗ್ರೆಸ್ನಿಂದ ಆಗಲಿ ಅನ್ನುವಂತ ಉದ್ದೇಶಕ್ಕಾಗಿ ನಾವು ಇವತ್ತು ಅಂಜಲಿ ನಿಂಬಾಳ್ಕರ್ಗಾಗಿ. ಮತ್ತೆ ಇನ್ನೂ ಒಂದು ಹೇಳಬೇಕಂದ್ರೆ, ಈಗ ಎಷ್ಟು ಸಂಘಟನೆಗಳು ಈಗ ಅಂಜಲಿ ನಿಂಬಾಳ್ಕರ್ ಪರ ನಿಂತಿದ್ದಾವೆ ಅಂತ? ರೈತ ಸಂಘಟನೆಗಳು ಹಲವಾರು ಇರ್ತವೆ. ತಾವೀಗ ಎಷ್ಟು ಸಂಘಟನೆಗಳು ಈಗ ಅವ್ರ ಪರವಾಗಿ ನಿಂತಿದ್ದೀರಿ ಅಂತ? ಕರ್ನಾಟಕ ರಾಜ್ಯ ರೈತ ಸಂಘಗಳ ಒಕ್ಕೂಟ, ನೇಗಿಲಯೋಗಿ ರೈತ ಸುರಕ್ಷಾ ಸಂಘ, ಆಮೇಲೆ ಸ್ವಾಭಿಮಾನಿ ರೈತ ಸಂಘ, ಆಮೇಲೆ ಇನ್ನೂ ಹಲವಾರು ರೈತ ಸಂಘಟನೆಗಳಿವೆ. ನಮ್ಮ ಖಾನಾಪುರ ಮತ್ತು ಕಿತ್ತೂರು ಭಾಗದಲ್ಲಿ ಹಲವಾರು ರೈತ ಸಂಘಟನೆಗಳೇ ಪ್ರಚಲಿತವಿವೆ. ಇವನ್ನ ಎಲ್ಲ ಒಗ್ಗೂಡಿಸಿ ಒಂದು ಕರ್ನಾಟಕ ರಾಜ್ಯ ರೈತ ಸಂಘಗಳ ಒಕ್ಕೂಟ ಅಂತ ರಚನೆ ಮಾಡಿದ್ದೇವೆ. ಆ ಒಕ್ಕೂಟದ ವತಿಯಿಂದ ನಾವು ಬೆಂಬಲ ಕೊಡಬೇಕಂತೇಳಿ ಮೊನ್ನೆ ಒಂದು ಕಿತ್ತೂರು ಒಳಗೆ ನಾವು ಒಂದು ಆಫೀಸ್ ಓಪನಿಂಗ್ ಮಾಡಿದಂಥ ಟೈಮ್ನೊಳಗೆ ಒಮ್ಮತವಾದ ನಿರ್ಣಯ ತಗೊಂಡಿದ್ದೀವಿ. ಅವು ಕೆಲವೊಂದಿಷ್ಟು ರೈತ ಸಂಘಟನೆಗಳು ಅವರು ಏನು ಮಾಡ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ. ನಾವು ಕೆಲವೊಂದಿಷ್ಟು ರೈತ ಸಂಘಟನೆಗಳು ಮಾತ್ರ ಇವತ್ತು ನಾವು ಬೆಂಬಲ ಕೊಡಕ್ಕೆ ರೆಡಿ ಇದ್ದೀವಿ. ಈಗ ಕಿತ್ತೂರು ಮತ್ತು ಖಾನಾಪುರ ಭಾಗದಲ್ಲಿ ಸಾಕಷ್ಟು ರೈತರಿಗೆ ಸಮಸ್ಯೆಗಳಿದಾವೆ ಅನ್ನುವಂಥದ್ದೆಲ್ಲ ಇತ್ತು. ಈ ಹಿಂದೆ ಅಂಜಲಿ ಮೇಡಮ್ ಅವರು ಅಂದ್ರೆ ಶಾಸಕರಾದಂತಹ ಸಂದರ್ಭದಲ್ಲಿ ಏನಾದ್ರು ರೈತರಿಗೆ ಅನುಕೂಲ ಆಗುವಂತ ನಿಟ್ಟಿನಲ್ಲಿ ಏನಾದ್ರು ಕಾನೂನು ಇರಬಹುದು ಅಥವಾ ಅವ್ರಿಗೆ ಸಹಾಯ ಆಗುವಂತ ನಿಟ್ಟಿನಲ್ಲಿ ಯೋಜನೆಗಳೇನಾದ್ರು ತಂದಿದ್ರ ಅಂದ್ರೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ? ಇಲ್ಲ, ಏನಾಯ್ತಪ್ಪ ಅಂತಂದ್ರೆ ಅಂಜಲಿ ನಿಂಬಾಳ್ಕರ್ ಅವರು ಹಲವಾರು ರೈತರ ಸಂಪರ್ಕದೊಳಗೆ ಇದ್ರು. ಆದ್ರೆ ಏನಾಯ್ತಪ್ಪ ಅಂತಂದ್ರೆ ಅವಾಗೂ ಕೂಡ ಬಿಜೆಪಿ ಗೌರ್ಮೆಂಟ್ ಇತ್ತು. ಬಿಜೆಪಿ ಗೌರ್ಮೆಂಟ್ ಏನ್ ಮಾಡಿತಪ್ಪ ಅಂದ್ರೆ ನಮ್ಮ ತಾಲೂಕಿಗೆ ಯಾವತ್ತೂ ಕೂಡ ಅನುದಾನ ಬಿಡುಗಡೆ ಮಾಡಲೇ ಇಲ್ಲ. ಯಾಕೆ ಬಿಡುಗಡೆ ಮಾಡಲಿಲ್ಲ ಅಂದ್ರೆ ಈ ನಮ್ಮ ಕಾಂಗ್ರೆಸ್ MLAಗಳಿಗೆ ಮಲತಾಯಿ ಧೋರಣೆಯನ್ನ ಮಾಡಿದ್ರು ಅವರು ಆ ಟೈಮ್ನೊಳಗೆ.
ನಾನು ನೇರವಾಗಿ ಸಿಎಂ ಅವ್ರನ್ನ ಭೇಟಿಯಾಗಿ ಸಿಎಂ ಅವರಿಗೆ ಕೂಡ ನಮ್ಮ ತಾಲೂಕಿನ ಪರಿಸ್ಥಿತಿನ ತಿಳಿ ಹೇಳಿದ್ ನಾನು. ಸರಿ, ಈಗ ಈ ಚುನಾವಣೆಯಲ್ಲಿ ರೈತ ಸಂಘ ಅಂದ್ರೆ ಮನೆ ಮನೆಗೆ ಪ್ರಚಾರಗಳನ್ನ ಮಾಡುವಂಥದ್ದು ಅಥವಾ ರೈತರನ್ನ ಒಗ್ಗೂಡಿಸಿ ಸಮಾವೇಶ ಮಾಡುವಂಥದ್ದು ಈ ಥರದ್ದೇನು ಮಾಡತ್ತಾ? ಹೌದು, ನಾವು ಇದ್ರ ಬಗ್ಗೆ ನಾನು ಈಗಾಗಲೇ ನಮ್ಮ ಅಧ್ಯಕ್ಷರ ಜೊತೆ ಮಾತಾಡಿದ್ದೀನಿ. ನಾನು ಕಾರ್ಯಾಧ್ಯಕ್ಷ ಇದ್ದೀನಿ. ಈಗಾಗಲೇ ನಮ್ಮ ಅಧ್ಯಕ್ಷರ ಜೊತೆ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಈ 2 ದಿನದಲ್ಲಿ ನಾವು ಮೀಟಿಂಗ್ ಮಾಡುವಂತ ಕೆಲಸ ಮಾಡಿರ್ತೇವೆ. ಎಲ್ಲ ನಮ್ಮ ಮುಖಂಡರುಗಳ ಒಂದು ಮೀಟಿಂಗ್ ಕರೆದು ಆ ಮೀಟಿಂಗ್ದಲ್ಲಿ ಒಂದು ಒಮ್ಮತದ ನಿರ್ಣಯ ತಗೊಂಡು ನಾವು ಮನೆ ಮನೆ ಪ್ರಚಾರ ಮಾಡೋದು ಅಥವಾ ಸಭೆ ಸಮಾರಂಭಗಳನ್ನು ಮಾಡಿ ಪ್ರತಿಯೊಂದು ಹಳ್ಳಿಗೆ ಹೋಗಿ ಎಲ್ಲರನ್ನೂ ಕೂಡಿಸಿ ಒಗ್ಗೂಡಿಸಿ ರೈತರಿಂದ ಇವತ್ತು ಅಂಜಲಿ ನಿಂಬಾಳ್ಕರ್ ಅವರಿಗೆ ಬೆಂಬಲ ಕೊಡುವಂಥದ್ದನ್ನು ಕೆಲಸ ಮಾಡಲಿಕ್ಕೆ ನಾವು ರೆಡಿ ಆಗ್ತೀವಿ. ಇದಿಷ್ಟು ರೈತ ಮುಖಂಡರು ಹೇಳ್ತಾ ಇರುವಂಥದ್ದು. ಅಂಜಲಿ ನಿಂಬಾಳ್ಕರ್ ಅವರ ಪರವಾಗಿ ನಾವು ಈ ಒಂದು ಚುನಾವಣೆಯಲ್ಲಿ ಕೆಲಸವನ್ನು ಮಾಡ್ತೇವೆ. ಜೊತೆಗೆ ಈಗಾಗಲೇ ಸಮಾವೇಶಗಳನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಯೋಜನೆಯನ್ನು ಹಾಕೊಂಡಿದ್ದೇವೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅಂದರೆ ಚುನಾವಣೆ ಮುಗಿಯುವವರೆಗೂ ಕೂಡ ರೈತ ಸಂಘ ಅವರ ಬೆಂಬಲವಾಗಿ ನಿಲ್ಲುತ್ತೆ. ಅವರಿಗೆ ಒಂದಿಷ್ಟು ಮತಗಳನ್ನು ತಂದುಕೊಡುವಂಥ ನಿಟ್ಟಿನಲ್ಲೂ ಕೂಡ ನಾವು ಕೆಲಸವನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಕನ್ನಡ ಜೊತೆ ಕಾರ್ತಿಕ್, ಟಿವಿ5 ಕನ್ನಡ, ಉತ್ತರ ಕನ್ನಡ.